ಒಳ್ಳೇದಾಗ್ಲಿ. ಥಿಯೇಟ್ರಿಗೆ ಬಂದು ದಯವಿಟ್ಟು ಪಿಕ್ಚರ್ ನೋಡಿ. ತುಂಬಾ ಸಾಂಗ್ಸ್ ಆಗಿರ್ಲಿ, ಮ್ಯೂಸಿಕ್ ಆಗಿರ್ಲಿ, ತುಂಬಾ ಚೆನ್ನಾಗಿ ಬಂದಿದೆ. ಈಗಿನ ಹುಡುಗರಿಗೆ ಹುಡುಗಿಯರಿಗೆ ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮಗಳ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ತುಂಬಾ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ. ತುಂಬಾ ಖುಷಿ ಆಗ್ತಾ ಇತ್ತು ನೋಡ್ಬೇಕಾದ್ರೆ. ಸೊ ನೀವೆಲ್ಲ ಕರ್ನಾಟಕದ ಜನತೆ, ಮೀಡಿಯಾದವರು ಎಲ್ಲರೂ ಕನ್ನಡದಲ್ಲಿ ನನ್ನ ಮಗಳನ್ನ ಬೆಳೆಸಿ ಸೊ ಒಳ್ಳೆ ರೀತಿಯಿಂದ ಈಗಿನ ಹೊಸ ಹೀರೋಯಿನ್ಗಳಿಗೆ ನೀವೇ ಬೆಳೆಸಬೇಕು. ಥ್ಯಾಂಕ್ ಯು ಸೋ ಮಚ್. ಓವರ್ ಆಲ್ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ. ಉತ್ತರ ಕರ್ನಾಟಕದ ಹುಡುಗಿ ನಕ್ಷತ್ರ ತುಂಬಾ ಚೆನ್ನಾಗಿ ಬಂದಿದ್ದಾಳೆ. ಓವರ್ ಆಲ್ ಎಲ್ಲರೂ ಚೆನ್ನಾಗಿ ಬಂದಿದ್ದಾರೆ. ನಕ್ಷತ್ರ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ದಾಳೆ. ಉತ್ತರ ಕರ್ನಾಟಕದ ಹುಡುಗಿ, ಅವಳನ್ನು ಬೆಳೆಸ್ಬೇಕಂತ ಎಲ್ಲರ ಹತ್ರ ಕೇಳ್ತಾರೆ. ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ. ಸೂಪರ್, ಒಳ್ಳೆ ಸ್ಟೋರಿ, ಒಳ್ಳೆ ಅದನ್ನು ಹೇಳಕ್ಕಾಗಲ್ಲ, ಅಷ್ಟು ಫೀಲಿಂಗ್ ಅಲ್ಲಿ ನೋಡಬೇಕು. ತುಂಬಾ ಚೆನ್ನಾಗಿದೆ, ಒಳ್ಳೆ ಲವ್ ಸ್ಟೋರಿ, ಸಕ್ಕತ್ತಾಗಿದೆ, ನೋಡ್ಬೋದು. ಅದು ಹೀರೋದಾಗ್ಲಿ, ಫಸ್ಟ್ ಹೀರೋ ಎಂದು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ, ಒಳ್ಳೆ ನೋಡ್ಬೋದು. ಮೇಡಮ್ ಫಿಲಂ ತುಂಬಾ ಸೂಪರ್ ಆಗಿದೆ. ಒಳ್ಳೆ ಇದ್ ಕೊಟ್ಟಿದ್ದಾರೆ ಅನೀಶ್ ಸರ್. ತುಂಬಾ ಖುಷಿ ಆಯ್ತು ನಮ್ಗೆ. ಇಂತ ಒಳ್ಳೆ ಫಿಲಂ ಕೊಡ್ತಾರೆ ಅಂತ ಅಂದ್ರೆ ಇನ್ನ ಖುಷಿ ಆಗ್ತಾನೆ ಇರುತ್ತೆ. ಇನ್ನ ಮುಂದಕ್ಕೆ ಒಳ್ಳೊಳ್ಳೆ ಫಿಲಂ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗೆ ಅನೀಶ್ ಸರ್ ಮೇಲಿದೆ. ಖಂಡಿತ ನಾವು ಆಟೋ ಡ್ರೈವರ್ಸ್ ಎಲ್ಲ ಅನೀಶ್ ಸರ್ಗೆ ಎನಿ ಟೈಮ್ ಸಪೋರ್ಟ್ ಮಾಡ್ತೀವಿ ಮೇಡಮ್. ಸೂಪರ್ ಆಗಿದೆ ಮೇಡಮ್. ಅವ್ರ ಫಿಲಂ ಎಲ್ಲಾ ನೋಡಿದೀವಿ, ಎಲ್ಲಾದ್ರಲ್ಲೂ ಇದು ತುಂಬಾ ದಿ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟ ಪಡ್ತಾ ಇದೀನಿ ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಲವ್ ಅವ್ರಿಗೆಲ್ಲಾನು ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಕನ್ನಡ ಫಿಲಂ ನ ಬಂದು ನೋಡ್ಬೇಕು, ಆತರ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್. ಸಿನಿಮಾ ಲವ್ ಅಂದ್ರೆ ಒಂದು ಕಾಮಿಡಿ, ಟ್ರಾಜಿಡಿ ಮತ್ತೆ ಎಲ್ಲ. ಫಸ್ಟ್ ಎಪಿಸೋಡ್ ಅಲ್ಲಂತೂ ತುಂಬಾ ಜಾಲಿಯಾಗಿ ಕಾಮಿಡಿಯಾಗಿ ಫನ್ ಆಗಿದೆ. ಸೆಕೆಂಡ್ ಪಾರ್ಟ್ ಬಂದು ಸೆಂಟಿಮೆಂಟು, ಲವ್. ಯಾಕೆಂದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡೋದು ಸಹಜ, ಆದ್ರೆ ತಿತ್ಕೊಳ್ಳೋದು ಇದೆಯಲ್ಲ, ಅದು ಈ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಇದೆ, ತೋರಿಸಿದ್ದಾರೆ. ತುಂಬಾ ಹೀರೋಯಿನ್ ಇರ್ಬೋದು, ಆ ಸಮಯ ಸಂದರ್ಭಗಳಲ್ಲಿ ಮನಸ್ಸಿಗೆ ಏನು ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಅನೀಶ್ ಅಂತೂ ಒಳ್ಳೆ ಇದು ಮಾಡಿದ್ದಾರೆ. ಮತ್ತೆ ಪೊಲೀಸ್ ಆಫೀಸರ್ ಖಡಕ್ ಆಗಿ ಹೆಂಗೆ ಕಾಮಿಡಿ ಆಗಿದೆ. ಪೊಲೀಸ್ ಆಫೀಸರ್ ಆದ್ರೂ ಜನಗಳಿಗೆ ಒಂದು ರೀಚ್ ಆಗ್ತಿದ್ದಾರೆ. ಇಲ್ಲಿ ಮಾಡಿರುವಂತ ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂತ ಸಿನಿಮಾ ನಾವು ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಎಲ್ಲ ಸಿನಿಮಾ ಬಂದು ನೋಡಿ, ಒಳ್ಳೆ ಮೆಸೇಜ್ ಇದೆ. ಲವ್ ಮಾಡೋರಿಗೆ ಏನು ಆಗುತ್ತೆ, ಏನ್ ಆಗಲ್ಲ, ಕೊನೆಗೆ ಎಂಡಿಂಗ್ ಏನಿದೆಯಲ್ಲ ಅದು ಕ್ಲೈಮಾಕ್ಸ್ ಅಂತೂ ಸೂಪರ್. ಅದನ್ನ ಹೇಳ್ಬಾರ್ದು, ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಳಿ. ತುಂಬಾ ನೋಡ್ತಾ ಒಳ್ಳೆ ಅದು ಬೆಸ್ಟ್. ಒಪ್ಸಿ ಮದುವೆ ಆಗಿ ದಯವಿಟ್ಟು ಲವ್ ಮಾಡೋರ್ಗೆ ಇದೊಂದು ಗುಡ್ ನ್ಯೂಸ್ ಕೊಡ್ತಾ ಇದೀವಿ. ಇಬ್ರು ಒಪ್ಸಿ ಮದುವೆ ಆಗಿ ಅದ್ರಿ ಮಾತ್ರ ದಯವಿಟ್ಟು ಆಗಕ್ ಹೋಗ್ಬೇಡಿ. ಲವ್ OTT ಹೇಳಿ, ಆದ್ರೆ ಲೈಫ್ OTT ಮಾತ್ರ ಹೇಳ್ಬೇಡಿ. ಇದು ಹೊಸ ಟೈಪ್ ಒಂಥರ ಲವ್ ಸ್ಟೋರಿ ಇದೆ, ಡಿಫ್ರೆಂಟ್ ಆಗಿದೆ ಲವ್ ಸ್ಟೋರಿ. ಮತ್ತೆ ನನಗೆ ನಕ್ಷತ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು, ತುಂಬಾ ಡಿಫ್ರೆಂಟ್ ಆಗಿ. ಮತ್ತೆ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದ್ದಾರೆ ನಕ್ಷತ್ರ ಅವರು. ಅನೀಶ್ ಆಕ್ಟಿಂಗ್ ಅಂತೂ ಸೂಪರ್, ಮೈಂಡ್ ಬ್ಲೋಯಿಂಗ್ ಆಕ್ಟಿಂಗ್ ಇತ್ತು. ಸೊ ಎಲ್ಲರೂ ನೋಡ್ಬೇಕಾದಂತ ಮೂವಿ ಇದೆ. ನಮ್ಮ ಫ್ಯಾಮಿಲಿ ಮಕ್ಳ ಜೊತೆಗೆ ಬಂದು ನೋಡ್ಬೋದು. ಯಾಕಂದ್ರೆ ಅವರು ಕೂಡ ಈ ಒಂದು ಫಿಲಂ ಇಂದ ಯಾವ ತರ ಆಗತ್ತೆ ಎಂಡು ಅನ್ನೋದು ಗೊತ್ತಾಗತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಕ್ಷತ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬಂದಾದ್ಮೇಲೆ ಮೂವಿ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಏನಂತಂದ್ರೆ ಒಂದೊಂದು ಇದನ್ನು ನೋಡಿದಾಗ ಲವ್ ಅಲ್ಲಿ ಇಷ್ಟೆಲ್ಲ ಇದೆಯಾ ಅನ್ಸುತ್ತೆ. ನಾವು ಲವ್ ಅಂದ್ರೆ ಒಂದ್ ಪಾರ್ಟ್ ಆಫ್ ಲವ್ ಮಾತ್ರ ನೋಡ್ತಿದ್ವಿ. ಇದ್ರಲ್ಲಿ ಸ್ಯಾಕ್ರಿಫೈಸ್ ನೋಡಿದೀವಿ. ಲವ್ ಅಂದ್ರೆ ನಾಟ್ ಓನ್ಲಿ ಬೀಯಿಂಗ್ ಫಾರ್ ಈಚ್ ಅದರ್, ಸ್ಯಾಕ್ರಿಫೈಸ್ ಆದ್ಮೇಲೆ ಒಟ್ಟಿಗಿರ್ಬೋದು ಅನ್ನೋದು. ವಿ ಆರ್ ವೇಟಿಂಗ್ ಫಾರ್ ಪಾರ್ಟ್ 2. ಸೊ ವಿಶಿಂಗ್ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್. ಸೊ ಪಾರ್ಟ್ 2 ನೋಡೋಣ. ಪಾರ್ಟ್ 2 ಅಲ್ಲಿ ಸಿಗೋಣ ಎಲ್ಲರೂ. ಲವ್ ಯು. ಗುಡ್ ಕಾನ್ಸೆಪ್ಟ್. ಲವ್ ಸ್ಟೋರಿಯಲ್ಲಿ ಕೂಡ ಈ ತರ ಒಂದು ಡಿಸ್ಟರ್ಬೆನ್ಸಸ್ ಎಲ್ಲ ಇರುತ್ತೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಅವರು. ಅಂಡ್ ಎವ್ರಿವನ್ ವಾಚ್ ಇನ್ ದ ಥಿಯೇಟರ್ಸ್. ಈಗ ಪ್ರಾಕ್ಟಿಕಲ್ ಈಗಿನ ಯುವ ಪೀಳಿಗೆಗೆ ತುಂಬಾ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಯುವ ಪೀಳಿಗೆ ನೋಡುವಂತ ಸಿನಿಮಾ. ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬನ್ನಿ ನೋಡಿ. ಜಾನ್ವಿ ಹೀರೋಯಿನ್ ಅಂತೂ ತುಂಬಾ ಮುದ್ದ ಕಾಣಿಸ್ತಾರೆ ಸ್ಕ್ರೀನ್ ಅಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋಯಿನ್ ಅಂತ ಅನ್ಸ್ತಾ ಇದೆ. ಫ್ಯೂಚರ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಟೀಮ್ ಒಳ್ಳೇದಾಗಲಿ.
ಚೆನ್ನಾಗಿ ಮೂವಿ ಬಂದಿದೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿಯಾಗಿದೆ. ಲವ್ ಸ್ಟೋರಿ ಬಗ್ಗೆ ಚೆನ್ನಾಗಿ ಬರ್ತಿದ್ದಾರೆ. ಕೋಚ್ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬ ಕ್ರಿಕೆಟ್ ಬಗ್ಗೆ ಯಾವ ತರ ಇರ್ಬೇಕು, ಯಾವ ತರ ಒಂದು ಸಿನಿಮಾದ ಬಗ್ಗೆ ಯಾವ ತರ ಅಡೆತಡೆ ಆಯ್ತದೆ, ಒಂದು ಸಿನಿಮಾದಲ್ಲಿ ನಾವು ಮಾಡ್ಬೇಕಾದ್ರೆ ಹೆಂಗಿರ್ತದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅನೀಸ್ ಸರ್ ಚೆನ್ನಾಗಿ ಮಾಡಿದ್ದಾರೆ, ಮೇಡಮ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಸಿನಿಮಾ ಅಂತೂ ಒಂದು ಸೆಂಟಿಮೆಂಟ್ ಲವ್ ಸ್ಟೋರಿ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ ನೋಡಕ್ಕೂ. ಅಂದ್ರೆ ಎಲ್ರು ಬಂದು ಸಿನಿಮಾ ನೋಡ್ಲಿ, ಚಿತ್ರರಂಗ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಆಕ್ಚುಲಿ ಫಿಲ್ಮ್ ತುಂಬಾ ಚೆನ್ನಾಗಿತ್ತು. ಅನೀಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಆಫ್ ಅನೀಶ್ ಅಂತ ಅನ್ಸಿದೆ. ಮತ್ತೆ ಆನಂದ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು. ಕನ್ನಡದಲ್ಲಿ ಒಂದು ಫ್ರೆಶ್ ಆಗಿತ್ತು ಮ್ಯೂಸಿಕ್. ಮತ್ತೆ ಅವ್ರದ್ದು ತೆಲುಗು ಡೆಬ್ಯೂ ಇದು. ಸೊ ಈ ಮೂವಿ ತೆಲುಗು ಮತ್ತೆ ಕನ್ನಡದಲ್ಲಿ ಬರ್ತಾ ಇದೆ. ಸೊ ತೆಲುಗಲ್ಲಿ ಚೆನ್ನಾಗಿದೆ ಹಾಡು, ಮತ್ತೆ ಕನ್ನಡದಲ್ಲೂ ಚೆನ್ನಾಗಿದೆ. ಆನಂದ್ ಅವ್ರಿಗೆ ಮತ್ತೆ ಅನೀಶ್ ಅವ್ರ ತಂಡಕ್ಕೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು. ಈ ಒಂದು ಮೂವಿ ತುಂಬಾನೇ ಚೆನ್ನಾಗಿದೆ. ಇವಾಗಿರೋ ಪ್ರೆಸೆಂಟ್ ಪೀಳಿಗೆಗೆ ಜನರೇಷನ್ಗೆ ಏನು ಯುವಕರೆಲ್ಲ ಈ ತರ ಲವ್ ಅಂತ ಹೇಳ್ಬಿಟ್ಟು ಅಫೇರ್ಸ್ ಈ ತರ ಇತ್ತು. ಈಗಿನ ಜನರೇಷನ್ ಅಲ್ಲಿ ಈ ಮೂವಿ ನೋಡೋದ್ರಿಂದ ನಮ್ಮ ಕರಿಯರ್ ಬಗ್ಗೆ ನಾವು ಹೆಂಗೆ ಸೀರಿಯಸ್ನೆಸ್ ತಗೋಬೇಕು, ಮತ್ತೆ ಫ್ಯೂಚರ್ಗೆ ನಾವು ಹೆಂಗೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಒಳ್ಳೆ ಸ್ಟೋರಿ ಇದೆ. ಬಂದು ಎಲ್ಲ ನೋಡಿ. ಅದು ಮ್ಯೂಸಿಕ್ ಅಂತೂ ತುಂಬಾ ಮಾರ್ವೆಲಸ್ ಆಗಿದೆ. ಆನಂದ್ ನಾವು ಕಂಪೋಸ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಮೈಂಡ್ ಬ್ಲೋವಿಂಗ್ ಮೂವಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.